ತುಮಕೂರಿನ ಹಲವಾರು ಕಡೆ ಅನಧಿಕೃತ ಗ್ಯಾಸ್ ಹಾವಳಿ. ಎಗ್ಗಿಲ್ಲದೆ ಗ್ಯಾಸ್ ದಂಧೆ ನಡೆಯುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿ ವರ್ಗ. ತುಮಕೂರಿನ ಹಲವಾರು ಕಡೆಗಳಲ್ಲಿ ಅನಧಿಕೃತವಾಗಿ ಆಟೋಗಳಿಗೆ ಗ್ಯಾಸ್ ತುಂಬುವ ಕೆಲಸ ಹಾಗೂ ಗೃಹ ಉಪಯೋಗಿ ಗ್ಯಾಸ್ಗಳನ್ನ ಈ ಕದೀಮರು ತುಂಬಿಸುತ್ತಿದ್ದಾರೆ. ಕೆಲವು ಲೋಕಲ್ ಗ್ಯಾಸ್ ಏಜೆನ್ಸಿಗಳ ಕುಮ್ಮಕ್ಕಿನ ಜೊತೆಗೆ ಗ್ಯಾಸ್ ಡೆಲಿವರಿ ನೀಡುವ ಕೆಲ ವ್ಯಕ್ತಿಗಳು ಹಣದ ಆಸೆಗೆ ಇವರೊಂದಿಗೆ ಕೈಜೋಡಿಸಿದ್ದಾರೆ ಎಂಬುದು ಜನರ ಹಾಗೂ ಗ್ಯಾಸ್ ಏಜೆನ್ಸಿಗಳ ಅಭಿಪ್ರಾಯವಾಗಿದೆ. ಇವರು ಸರ್ಕಾರದ ಕಣ್ಣಿಗೆ ಮಣ್ಣು ಎರಚಿ ಸಾರ್ವಜನಿಕವಾಗಿ ಈ ದಂಧೆಯನ್ನ ಹಲವಾರು ವರ್ಷಗಳಿಂದಲೇ ಕೆಲ ಅಧಿಕಾರಿಗಳ ಸಹಕಾರದಿಂದ ಕದ್ದು ಮುಚ್ಚಿ ನಡೆಸುತ್ತಿದ್ದಾರೆ ಎಂಬ ಸ್ಥಳೀಯ ಆರೋಪವೂ ಇದೆ. ಸಾರ್ವಜನಿಕರ ವಿರೋಧ ಹಾಗೂ ಗ್ಯಾಸ್ ಕಂಪನಿಗಳ ವಿರೋಧವಿದ್ದರೂ ಕಳ್ಳ ಸಾಗಾಣೆಯ ಮೂಲಕ ಗ್ಯಾಸ್ ಪಡೆದು ಕೆಜಿ ಲೆಕ್ಕದಲ್ಲಿ ಕಳ್ಳ ಲೆಕ್ಕ ತೋರಿಸಿ ಜನರಿಗೆ ಗ್ಯಾಸ್ ತುಂಬುವ ಕೆಲಸ ಎಗ್ಗಿಲ್ಲದೆ ನಡೆಯುತ್ತಿದೆ ತುಮಕೂರಿನ ಸಿಟಿಯಲ್ಲೇ. ಈ ಕಳ್ಳ ದಂಧೆ ನಡೆಯುತ್ತಿದ್ದು ಕೆಲ ಪೊಲೀಸರಿಗೂ ತಿಳಿದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಅವರೊಂದಿಗೆ ಇವರು ಸೇರಿರುವುದು ಆಶ್ಚರ್ಯವೇನಲ್ಲ. ಆದರೆ ಕಳ್ಳರಿಗೆ ಪೊಲೀಸರೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬ ಮಾತು ಸಾರ್ವಜನಿಕವಾಗಿ ಕೇಳಿಬರುತ್ತಿರುವುದು ಸುಳ್ಳಲ್ಲ. ಗ್ಯಾಸ್ ಏಜೆನ್ಸಿಗಳು ಮನೆ ಮನೆಗೆ ಗ್ಯಾಸ್ ನೀಡುತ್ತಿದ್ದು ಆ ಗ್ಯಾಸ್ಗಳೇ ಕಡಿಮೆ ತೂಕ ಕೆಲವು ಕಡೆ ಕಂಡು ಬರುತ್ತಿದೆ. ಇನ್ನು ಇವರು ಕೊಡುವ ಗ್ಯಾಸ್ಗೆ ಯಾವ ಲೆಕ್ಕಾಚಾರ ಎನ್ನುವ ಸ್ಥಿತಿಯಲ್ಲಿ ಜನರು ಇದ್ದಾರೆ. ಜನರಿಗೆ ನ್ಯಾಯವಾಗಿ ಬುಕ್ ಮಾಡಿದ ಗ್ಯಾಸ್ಗಳು ಸಮಯಕ್ಕೆ ಕೆಲವು ಕಡೆ ಸಿಗುತ್ತಿಲ್ಲ. ಈ ಕದೀಮರಿಗೆ ಹೇಗೆ ಹೆಚ್ಚು ಗ್ಯಾಸ್ಗಳು ಬ್ಲಾಕ್ನಲ್ಲಿ ಸಿಗುತ್ತವೆ ಎಂಬುದೇ ಯಕ್ಷ ಪ್ರಶ್ನೆ. ಲೈಸೆನ್ಸ್ ಪಡೆದು ಜನರಿಗೆ ಸೇವೆ ನೀಡಲು ಇರುವ ಗ್ಯಾಸ್ ಏಜೆನ್ಸಿಗಳೇ ಸರಿಯಾಗಿ ಗ್ಯಾಸ್ ನೀಡುತ್ತಿಲ್ಲ ಎಂಬ ಜನರ ಆರೋಪ ಇರುವಾಗ ಈ ಗ್ಯಾಸ್ ದಂಧೆಕೋರರು ಎಷ್ಟು ಪ್ರಾಮಾಣಿಕವಾಗಿ ಜನರಿಗೆ ಗ್ಯಾಸ್ ನೀಡುತ್ತಾರೆ ಎಂಬುದೇ ಈಗ ಕಾಡುತ್ತಿರುವ ಪ್ರಶ್ನೆ. ಏನೇ ಆಗಲಿ ಈ ರೀತಿ ಗ್ಯಾಸ್ ತುಂಬುವುದು ಹಾಗೂ ತುಂಬಿಸುವುದು ಕಾನೂನು ಬಾಹಿರ. ಸಂಬಂಧಪಟ್ಟ ಅಧಿಕಾರಿಗಳು ಈ ದಂಧೆಕೋರರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂಬುದೇ ಸಾರ್ವಜನಿಕರ ಒತ್ತಾಯವಾಗಿದೆ. ತುಮಕೂರಿನ ಹಲವಾರು ಕಡೆ ಅನಧಿಕೃತ ಗ್ಯಾಸ್ ಹಾವಳಿ. ಎಗ್ಗಿಲ್ಲದೆ ಗ್ಯಾಸ್ ದಂಧೆ ನಡೆಯುತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿ ವರ್ಗ.